ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಅಕ್ರಮ ಹಣ ಪತ್ತೆ ಕೇಸ್ ಏನಿತ್ತು, ಇದೀಗ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವ್ರ ಮನೆಯಲ್ಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಸಂದರ್ಭದಲ್ಲಿ ರಾಶಿ ಹಣ ಪತ್ತೆಯಾಗಿದೆ. ಆದರೂ ಕೂಡ ನನ್ನ ಮನೆಯಲ್ಲಿ ಯಾವ ಹಣವೂ ಸಿಕ್ಕಿರಲಿಲ್ಲ ಅಂತ ಜಡ್ಜ್ ಆ ಸಂದರ್ಭದಲ್ಲಿ ಎಸ್ಕೇಪ್ ಆಗೋಕೆ ನೋಡಿದ್ರು. ಬಟ್ ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ವರದಿಯಲ್ಲಿ ವಿಡಿಯೋವನ್ನು ಕೂಡ ಟ್ಯಾಗ್ ಮಾಡಿದ್ದಾರೆ. ವಿಡಿಯೋದಲ್ಲಿ ಸುಟ್ಟು ಕರಕಲಾಗಿರುವ ರಾಶಿ ಹಣದ ಬಂಡಲ್ಗಳನ್ನು ನಾವು ನೋಡ್ಬೋದು. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಪ್ರಶ್ನೆಯನ್ನು ಹುಟ್ಟುಹಾಕಿದಂತಹ ಪ್ರಕರಣ ಇದು. ಈಗ ಪ್ರಕರಣದ ತನಿಖೆಗೆ ಸುಪ್ರೀಂ ಸಿಜೆಐ ಸಂಜೀವ್ ಖನ್ನಾ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ತ್ರಿಸದಸ್ಯರ ಸಮಿತಿಯನ್ನ ರಚಿಸಿದ್ದಾರೆ. ಸಂಜೀವ್ ಖನ್ನಾ ಅವರು, ಜಿಎಸ್ ಸಂಧವಾಲಿಯಾ, ಶೀಲ್ ನಾಗು, ಅನು ಶಿವರಾಮನ್ ಈ ಮೂವರು ಹಿರಿಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಕೂಡ ಮಾಡಿದ್ದಾರೆ. ಇದೇನಪ್ಪ ಅಂತ ಹೇಳಿದ್ರೆ, ದಿಲ್ಲಿ ಹೈಕೋರ್ಟ್ನಲ್ಲಿ ಯಶವಂತ್ ವರ್ಮಾ ಅವ್ರ ಮನೆಯಲ್ಲಿ ಕಂತೆ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಿಪೋರ್ಟ್ ಈಗ ಹೊರಬಂದಿದೆ. ನನ್ನ ಮನೇಲಿ ಹಣನೇ ಇರಲಿಲ್ಲ ಅಂದಿದ್ರು. ಅದೇ ಹೇಳಿದ್ದು, ಬೇಲಿನ ಎದ್ದು ಹೊಲ ಮೇಯ್ದಂತಹ ಕತೆ ಇದು. ನ್ಯಾಯಾಂಗವನ್ನೇ ಪ್ರಶ್ನೆ ಮಾಡುವಂತಹ ಹಂತಕ್ಕೆ ತಲುಪಿಸಿದಂತಹ ಪ್ರಸಂಗ ಇದು.